ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಸಿದ್ದರಾಮಯ್ಯನವರೇ, ನಾಚಿಕೆಗೇಡಲ್ವಾ ಇದು? ಇಡೀ ರಾಜ್ಯ ತಲೆ ತಗ್ಸತ್ತೆ. ಇಂಥದ್ದೊಂದು ಕೆಲಸ ಸರ್ಕಾರದಿಂದ ಆಗುತ್ತೆ ಅಂದರೆ ಎಲ್ಲರೂ ಕೂಡ ಬಹಳ ಬೇಜಾರು ಮಾಡ್ಕೊಂಡು ಭಿಕ್ಷೆ ಬೇಡ ಆದರೂ ದುಡ್ಡು ತಂದು ನಮ್ಮ ಮಕ್ಕಳ ಹೊಟ್ಟೆಗನ್ನ ಹಾಕ್ತೀವಿ ಅಂತಿದ್ದಾರೆ. ನೋಡಿ, ನಾವೇ ಭಿಕ್ಷೆ ಬೇಡ್ಕೊಡ್ತೀವಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿ ಸರ್ಕಾರ ನಡೆಸಿ ಅಂತ. ಅಲ್ಲಿ ತನಕ ಆಕ್ರೋಶ ಸಿಡಿದಿದೆ. ಯಾಕಂದರೆ ಈ ಕೆಲಸ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅನ್ನುವ ಹೆಸರಿಟ್ಟುಕೊಂಡಿರುವಂತಹ ಇಲಾಖೆ ಮಾಡಿರುವಂತಹ ಕೆಲಸ ಇವತ್ತು ಭಾರಿ ಬೇಸರಕ್ಕೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಮತ್ತೊಂದು ಪ್ರಶ್ನೆ ನಿಮಗೆ. ಈಗಾಗಲೇ ಬಹಳಷ್ಟು ಪ್ರಶ್ನೆಗಳು, ನೀವು ಇನ್ನೂ ಉತ್ತರ ಅಂತೂ ಕೊಡ್ತಿಲ್ಲ ಹಲವಾರು ಪ್ರಶ್ನೆಗಳಿಗೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ 5,000 ಕೋಟಿ ಗೃಹಲಕ್ಷ್ಮಿದಕ್ಕಂತೂ ಉತ್ತರ ಕೊಡ್ತಿಲ್ಲ. ನಂಗೆ ಗೊತ್ತಿಲ್ಲಪ್ಪ, 2 ತಿಂಗಳದ್ದು ಎಗರಿಸಿದ್ದು ಏನಿದ್ರು CM ಕೇಳ್ಕೊಳ್ಳಿ, ಆರ್ಥಿಕ ಇಲಾಖೆ ಕೇಳ್ಕೊಳ್ಳಿ ಅಂತ ಕೈ ತೊಳ್ಕೊಂಡು ಬಿಟ್ಟಿದ್ದಾರೆ ಅವರು. ಈಗ ನೋಡಿ, ಅದಕ್ಕಿಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿರುವಂಥ ವಿಷಯ, 50 ಪೈಸೆಯಲ್ಲಿ ಮಕ್ಕಳು ಊಟ ಮಾಡಬೇಕಂತೆ. 50 ಪೈಸೆ ಕೊಟ್ಟಿದೆ ಸರ್ಕಾರ. 50 ಪೈಸೆ ತಿಂದರೆ ಪಾಪ ಹೊಟ್ಟೆ ಎಲ್ಲ ಬಿರಿದು ಹೋಗಲ್ವಾ ಮಕ್ಕಳದು? ಮಗುಗೆ 50 ಪೈಸೆಗೆ ಏನು ತಗೊಳ್ಬೇಕು? ಪೈಸೆ ಲೆಕ್ಕದಲ್ಲಿ ತರಕಾರಿ ತಗೊಳ್ಳೋಕೆ ಮಕ್ಕಳ ತಟ್ಟೆಯಲ್ಲಿ ಅನ್ನ ಕಿತ್ಕೊಳ್ತಿದೆಯಲ್ಲ, ಇದು ನಾಚಿಕೆಗೇಡಲ್ವಾ ಇದು? ಇದಕ್ಕಿಂತ ಶೇಮ್, ಇದಕ್ಕಿಂತ ಶಾಪ ಬೇಕಾ? ಬೆಳೆಯೋ ಮಕ್ಕಳು, ಈಗ ತಾನೇ ಕಣ್ಣು ಬಿಟ್ಟಿರುವಂಥ ಮಕ್ಕಳು ತಿನ್ನೋ ಅನ್ನಕ್ಕೆ ಕೈ ಹಾಕಿದ್ದಾರೆ ಅಂದ್ರೆ ಅಂತಹ ದುಸ್ಥಿತಿ ಬಂದಿದೆಯಾ ಬೊಕ್ಕಸಕ್ಕೆ? ನೋಡಿ, ಈ ಸುದ್ದಿ ಕೇಳಿದ್ರೆ ನಿಮ್ಗೆ ಯಾರಿಗಾದ್ರೂ ಮೈಯೆಲ್ಲ ಉರಿಯತ್ತೆ. ನಾವೇ ದುಡ್ಡು ತಂದು ಕೊಡ್ತೀವ್ರಿ, ನಿಮ್ಗೆ ಕಷ್ಟ ಆಗಿದೆ ಅಲ್ವಾ, ಕ್ರೌಡ್ ಫಂಡಿಂಗ್ ಮಾಡಾದ್ರೂ ಸರ್ಕಾರ ನಡೆಸಿ ಅನ್ನೋ ಮಟ್ಟಿಗೆ ಆಕ್ರೋಶ ಸಿಡಿದಿದೆ ಈಗ. ಕೇಂದ್ರ ರಾಜ್ಯದ ಮೇಲೆ, ರಾಜ್ಯ ಕೇಂದ್ರದ ಮೇಲೆ ಇದು ಬೇಕಾಗಿಲ್ಲ ನಮಗೆ. ಯಾರು ಹೊಣೆ ಹೊರ್ತಿರೋ ಹೊರ್ರಿ, ಆದರೆ ಮಕ್ಕಳಿಗೆ ನ್ಯಾಯ ಸಿಗಬೇಕಾಗಿದೆ ಅನ್ನೋದಷ್ಟೇ ಆಗ್ರಹ. ಎಸ್ ಮ್ಯಾಮ್, ಈಗ ಮಕ್ಕಳಿಗೆ ಬರೀ 50 ಪೈಸೆ, ಒಂದು ಮಗುವಿಗೆ 50 ಪೈಸೆ ತರಕಾರಿಗೆ ಅನ್ನೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ನೀವು ಸರ್ಕಾರಕ್ಕೆ ಏನ್ ಹೇಳಿ? ಈಗ ಮಾರ್ಚ್ 2ನೇ ತಾರೀಕಿಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ರಾಜ್ಯ ಸರ್ಕಾರದ ಬೇಡಿಕೆಗಳನ್ನ ಇಟ್ಕೊಂಡು. ಓಕೆ, ಮುಂಚೆ ಎಷ್ಟು ಕೊಡ್ತಾ ಇದ್ರು ಮ್ಯಾಮ್? ಮುಂಚೆ ಎಷ್ಟು ಕೊಡ್ತಾ ಇದ್ರು? ಮುಂಚೆ ₹1, 2 ಇತ್ತು, 1.5 ಆಯ್ತು, 50ಕ್ಕೆ ಬಂತು. ಈ ತರ ಬೆಲೆ ಏರಿಕೆಗೆ ತಕ್ಕನಾಗ ಆಗ್ತಾ ಇರುತ್ತೆ ಅಂತ ಹೇಳಿ ನಮ್ಗೆ ಕಡಿಮೆ ಮಾಡ್ತಾರೆ. ಅದರಿಂದ ಕೊಂಡ್ಕೊಂಡು ತರಕಾರಿ ಸಾಂಬಾರ್ ಮಾಡಿ ಅಡಿಗೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅವರು 50 ಪೈಸೆಗೆ ಹಾಕಕ್ಕೂ ಆಗದೆ ತಾವು ಕೈಯಿಂದ ಹಾಕೊಂಡು ಮಾಡುವಂತ ಪರಿಸ್ಥಿತಿ ಬಂದಿದೆ ಕಾರ್ಯಕರ್ತರಿಗೆ. ಅವ್ರು ಗೌರವಧನದಲ್ಲೇ ದುಡಿತಾ ಇರೋದ್ರಿಂದ ಕೈಯಿಂದ ಹಾಕಿ ನಾವು ಬೇರೆ ಮಕ್ಕಳನ್ನ, ನನ್ನ ಮಕ್ಕಳು ಉಪವಾಸ ಇರಿಸಿ ಬೇರೆ ಮಕ್ಕಳನ್ನ ಸಾಕುವಂತ ಪರಿಸ್ಥಿತಿ ಬಂದಿದೆ ಕಾರ್ಯಕರ್ತರು. ಯಾಕೆ? ಈಗ ಮಕ್ಕಳದ್ದು ಒಂದು ಬೇಸಿಕ್ ನೀಡ್, ಅದು ಪೌಷ್ಟಿಕ ಆಹಾರ ಕೊಡ್ಬೇಕಾಗಿರೋದು ಅವರ ಹಕ್ಕು, ಮಕ್ಕಳ ಹಕ್ಕು, ಅದು ಪಡ್ಕೊಳ್ಬೇಕಾಗಿರೋದು. ಯಾಕೆ ಸರ್ಕಾರ ಇದ್ರಲ್ಲಿ ಕಟ್ ಮಾಡ್ತಿದೆ? ಇಲ್ಲ ಮೇಡಮ್, ಏನಾಗ್ತಿದೆ ಅಂದ್ರೆ 10 ವರ್ಷಗಳಾಗಿದೆ, ಬೆಲೆ ಏರಿಕೆ ತುಂಬಾನೇ ಜಾಸ್ತಿ ಆಗಿದೆ. 10 ವರ್ಷದಲ್ಲಿ ₹8 ಒಂದ್ ಮಗು ಅಂತ ಹೇಳಿ ಕೇಂದ್ರ ಮತ್ತೆ ರಾಜ್ಯದ 2 ಶೇರಲ್ಲಿ ನಡೆಯುತ್ತೆ. ಇದು ಏನ್ ಬರ್ಬೋದು, ಒಂದ್ ದಿನಕ್ಕೆ ಮಗು ಊಟಕ್ಕೆ ಅದೇ ಅಕ್ಕಿ ತಗೊಳ್ಬೇಕು, ಅದಕ್ಕೆ ಬೇಳೆ ಹಾಕ್ಬೇಕು, ಅದಕ್ಕೆ ಎಣ್ಣೆ ಬೇಕು, ಪ್ರೋಟೀನ್ ಇದಕ್ಕೆ, ಮತ್ತೆ ಖಾರದ ಪುಡಿ ಬೇಕು. ಇದೆಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಿ 50 ಪೈಸೆ ನಿಮ್ಗೆ ತರಕಾರಿ ಕೊಡ್ತೀನಿ ಅಂತ ಕೊಡ್ತಾ ಇದ್ದಾರೆ. ನಾವು ಅದು ಸಾಲ್ತಾ ಇಲ್ಲ ಅಂತ ಕೇಳ್ತಾ ಇದೀವಿ. ಜೊತೆಗೆ ಸಾಲೋದು ಇಲ್ಲ. ಯಾವ ಮಾನವೀಯ ದೃಷ್ಟಿ ಒಳಗಡೆ ಅವ್ರು ಯೋಚನೆ ಮಾಡಿದ್ರು ಹೆಂಗ್ ಮಾಡ್ತಾರೆ ಅಂತ ಅವ್ರಿಗೆ ಯೋಚನೆ ಮಾಡ್ಬೇಕು. 6, 6:30, 7, 8ಕ್ಕೆ ಬಂದ್ಬಿಡತ್ತೆ. ಇದೆಲ್ಲ ಬಂದ್ರೆ ಏನು, ಕ್ರಿಸ್ಮಸ್ ಇವೆಲ್ಲ ಜನವರಿ ಎಲ್ಲ ಬಂದ್ರೆ ಅವಾಗಂತೂ ಕೈಯಿಂದನೇ ಹಾಕ್ಬೇಕು ಕಾರ್ಯಕರ್ತರು. ಈಗ ಕಡಿಮೆ ಮೊಟ್ಟೆ ಕೊಟ್ರೆ ಜನ ಕೇಳೋದಿಲ್ಲ, ಹೋಗಿ ಮೊಟ್ಟೆ ಕಳ್ಳಿ ಹೇಳ್ತಾರೆ, ಇಲ್ಲ ಕಡಿಮೆ ಕೊಡ್ತಿದ್ದಾರೆ ಅಂತ ತೋರಿಸ್ತಾರೆ. ಯಾರಂದ್ರೆ ಅವರೇ ಅಂಗನವಾಡಿಗೆ ನುಗ್ತಾರೆ. ಇದು ದೊಡ್ಡ ಸಮಸ್ಯೆ. ಅದ್ರ ಜೊತೆನಲ್ಲಿ ಗೌರವಧನನು ಹೆಚ್ಚಾಗಿದೆ. ಮಕ್ಕಳದ್ದು ಈಗ ₹1.5 ಇದ್ದಿದ್ದು ಅಥವಾ 2 ಇದ್ದಿದ್ದು 50 ಪೈಸೆ ಯಾವತ್ತಿಂದ ಆಗಿರೋದು? ಎಷ್ಟು ದಿನಗಳಾಯ್ತು? ಈ ಒಂದು ಸರ್ಕಾರದ ವ್ಯವಸ್ಥೆ ಬಂದ್ಮೇಲೆ ಬಂದಿದೆ. ಮೊದ್ಲು 1.5 ಕೊಡ್ತಾ ಇದ್ರೆ, ಅವಾಗ ಬದಲಾವಣೆಗಳು DC ಲೆವೆಲ್ ಒಳಗಡೆ. ಸೊ ಬಿಜೆಪಿ ಸರ್ಕಾರ ಇದ್ದಾಗ ₹2.5 ಬರ್ತಿತ್ತು, ಈಗ 50 ಪೈಸೆಗೆ ಬಂದಿದೆ ಅದು. ಆ ಬಿಜೆಪಿ ಇದ್ದಾಗೂ ಇತ್ತು, ಹಿಂದೆ ನಮ್ಮ ಉಮಾಶ್ರೀ ಅವರು ಇದ್ರು ಅವಾಗ್ಲೂ ಬರ್ತಾ ಇತ್ತು. ಹಾಗೆಲ್ಲ ರೇಟ್ ಕಡಿಮೆ ಇತ್ತು. ಈಗ ಅದೇ ₹8, 10 ವರ್ಷ ಆದ್ರೆ ₹8 ಇದೆ. ನಮಗ್ ಸಾಕಾಗ್ತಾ ಇಲ್ಲ, ಅದ್ರಲ್ಲಿ ನಾವು ಡಿವೈಡ್ ಮಾಡ್ತಾ ಇದೀವಿ ಅಂತ ಸರ್ಕಾರ. ಸರ್ಕಾರಗಳು ಜಾಸ್ತಿ ಮಾಡಿಲ್ಲ, ಕೇಂದ್ರನೂ ಮಾಡಿಲ್ಲ, ರಾಜ್ಯದಲ್ಲೂ ಆಗ್ತಾ ಇಲ್ಲ. ನಮ್ಗೆ ಯೂನಿಟ್ ಕಾಸ್ಟ್ ಕೊಡದೆ ನಾವ್ ಹೇಗ್ ಕೊಡೋಣ? ₹8 ಏನ್ ಕೊಡೋಣ ಅವ್ರು ಹೇಳ್ತಾ ಇದಾರೆ.
ನಾವೇನ್ ಮಾಡೋಣ ಕಾರ್ಯಕರ್ತರು? ಕರೆಕ್ಟ್ ಕೈಯಿಂದ ಹಾಕ್ಬೇಕಾಗತ್ತೆ ಅವರು. ಹೌದು, ಕೈಯಿಂದ ಹಾಕೋದು, ಆಮೇಲೆ ಏನು ಬುಟ್ಟಿ ಇಡಿ, ಎಲ್ಲಿಂದ ಸಹಾಯ ತಗೊಳ್ಳಿ, ಪಬ್ಲಿಕ್ ಹತ್ರ ತಗೊಳ್ಳಿ. ಪಬ್ಲಿಕ್ ಎಲ್ಲಿ ಮೇಡಮ್? ಯಾರು ಸೊ ಒಂಥರ ಕಾರ್ಯಕರ್ತೆಯರು ಭಿಕ್ಷೆ ಬೇಡ ಪರಿಸ್ಥಿತಿ ಬರುತ್ತೆ. ಖಂಡಿತ ಮೇಡಮ್. ಏನು ಸಹಾಯ ಕೇಳಿದ್ರೆ ನಾನ್ ಭಿಕ್ಷೆ, ಒಂದು ಅಫಿಷಿಯಲಿ ಭಿಕ್ಷೆ ಕೇಳಂಗಾಗ್ಬಿಟ್ಟಿದೆ ನಮ್ ಕತೆ. ಕರೆಕ್ಟ್. ಈಗ ಯಾವ ತರ ಹೋರಾಟ ಮಾಡ್ಬೇಕು ಅಂದ್ಕೊಂಡಿದೀರಾ? ಇಲ್ಲ ಮೇಡಮ್, ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅಂದ್ರೆ 18 ಬೇಡಿಕೆಗಳು, ಪ್ರಭಾರ ಭತ್ಯೆ ಮೇಡಮ್. ಇನ್ನೊಂದ್ ಸೆಂಟರ್ ಅಲ್ಲಿ ಕಾರ್ಯಕರ್ತೆ ಇರಲ್ಲ, ಖಾಲಿ ಆಗಿರ್ತಾರೆ. ಅಲ್ಲಿಗೂ ಮಾಡ್ತಾಳೆ ಕೆಲಸ, ಇಲ್ಲೂ ಮಾಡ್ತಾರೆ. 50 ರೂಪಾಯಿ ಕೊಡ್ತಾರೆ ಮೇಡಮ್ ತಿಂಗಳಿಗೆ. ಇದ್ರ ಬಗ್ಗೆ ನೀವು ಒಂದ್ಸಲ ಸರ್ಕಾರನ ಅಪ್ರೋಚ್ ಮಾಡಿದೀರಾ? ಏನಂತ ರೆಸ್ಪಾನ್ಸ್ ಬಂದಿದೆ? ಮೇಡಮ್ ಸಾಕಷ್ಟು ಕೊಟ್ಟಿದೀವಿ, ಮಾಡ್ತೀವಿ, ಹೀಗಾಗತ್ತೆ ಹಾಗಾಗತ್ತೆ ಹೇಳ್ತಾನೆ ಇದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೀರಾ? ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಭೇಟಿ ಮಾಡಿದೀರಾ? ಹೌದು ಮೇಡಮ್, ಹೌದು, ತುಂಬಾ ಸರಿ ಮಾಡಿದೀವಿ. ಮೊನ್ನೆ ಕೂಡ 50ನೇ ವರ್ಷದ ಸಮಾರಂಭದ ಹಿಂದಿನ ದಿನದಲ್ಲಿ ಸೆಪ್ಟೆಂಬರ್ ಅಲ್ಲಿ ಹೋರಾಟ ಮಾಡಿದಾಗ ನಮ್ಮ ವೇದಿಕೆಗೆ ಬಂದು ನಿಮ್ಗೆ ಗ್ರಾಚ್ಯುಟಿಯನ್ನ ತಪ್ಪಾಗಿದೆ ನಮ್ಮ ಅಧಿಕಾರಿಯಿಂದ, ನಾನ್ ಮಾತಾಡಿಸಿ ಮಾಡಿಸ್ತೀನಿ ಅಂತ ಕೂಡ ಮಾತು ಕೊಟ್ಟಿದ್ದಾರೆ. ನಿಮ್ಗೆ 1,000 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂತಾನು ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ, ಅಂದ್ರೆ ಅವರು ಒಬ್ರು ತಾಯಿಯಾಗಿ ಅವ್ರಿಗಿನ್ನೂ ಅರ್ಥ ಆಗ್ಬೇಕಿತ್ತು, ಅದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡಿದೀರಾ? ಕೇಂದ್ರದಲ್ಲಿ ಕೊಟ್ಟಿಲ್ಲಮ್ಮ, ಕೇಂದ್ರದಲ್ಲೂ ನನ್ಗೆ ಹಣಕಾಸು ಇಲ್ಲ, ಇರೋದ್ರಲ್ಲಿ ನಾನ್ ಕೊಡ್ತಾ ಇದ್ದೀನಿ. ಅಲ್ಲಿ ಸರ್ಕಾರದಲ್ಲಿ ಸ್ವಲ್ಪ ಎಲ್ಲರನ್ನು ಕೂರ್ಸಿ ಚರ್ಚೆ ಮಾಡೋದು ಕಡಿಮೆ ಮೇಡಮ್. ಎಲ್ಲಾ ಯೂನಿಯನ್ ಗಳನ್ನ ಕೂರ್ಸಿ ಹಿಂದಿನ ಸರ್ಕಾರಗಳಲ್ಲಿ, ಯಾವುದೇ ಸರ್ಕಾರ ಇಷ್ಟು ವರ್ಷಗಳಲ್ಲಿ ತುಂಬಾ ಚರ್ಚೆ, ಇದೆಲ್ಲ ಕೊಟ್ಟ ತಕ್ಷಣ ಇದನ್ನ ತಗೊಂಡು ಇದ್ರ ಬಗ್ಗೆ ಹೇಳಿ ಇಂಥದ್ದಾಗಿದೆ, ಇಂಥದ್ ಮಾಡ್ಬೋದು, ಇಂಥದ್ದಿದೆ ಅಂತ ಎಲ್ಲಾ ಯೂನಿಯನ್ ಗಳನ್ನು ಒಟ್ಟು ಕೂರ್ಸ್ಕೊಂಡು ಮಾತುಕತೆ ಮಾಡ್ತಾ ಇದ್ರು. ಆದ್ರೆ ಈಗ ಸ್ವಲ್ಪ ಇದು ಕಡಿಮೆ ಆಗ್ಬಿಟ್ಟಿದೆ. ನಾವು ಕೊಟ್ಟು ಬರ್ತೀವಿ, ನಮ್ಗೆ ಉತ್ತರ ಸಿಗೋದೇ ಇಲ್ಲ. ಅವ್ರಿಗೆ ಅಂಗನವಾಡಿ ಕಾರ್ಯಕರ್ತೆಯವ್ರಿಗೆ ಬದುಕು ನಡೆಸೋದೇ ಕಷ್ಟ, ಆದ್ರೂ ಪರವಾಗಿಲ್ಲ, ನಾವೇ ದುಡ್ಡು ಹಾಕ್ತಿವಿ ಬಿಡಿ ನೀವು ಕೊಡ್ಲಿಲ್ಲ ಅಂದ್ರೆ ಅಂತ. ಮಕ್ಕಳಿಗೆ ಖರೀದಿ ಮಾಡುವಂತ ತರಕಾರಿ ಇರುತ್ತಲ್ವ ಅಂಗನವಾಡಿ ಮಕ್ಕಳಿಗೆ, ಅದಕ್ಕೆ ಕತ್ರಿ ಹಾಕಿದೆ. ಈಗ ಪೈಸೆ ಲೆಕ್ಕದಲ್ಲಿ ತಗೊಂಡು ಅವ್ರಿಗೆ ಹೊಟ್ಟೆಗೆ ಹಾಕಬೇಕಂತೆ. ಒಂದು ಅಂಗನವಾಡಿಯಲ್ಲಿ 10 ಮಕ್ಕಳಿದ್ರೆ ಇನ್ ಮುಂದೆ 5 ರೂಪಾಯಿ ಬರುತ್ತೆ. ಡೆಡ್ ಲೈನ್ ಕೊಟ್ಟಿದ್ದಾರೆ, ಮಾರ್ಚ್ 2 ತನಕ ಕಾಯ್ತೀವಿ, ನಮ್ಮ ದುಡ್ಡಲ್ಲೇ ಕೊಡ್ತೀವಿ ಬಿಡಿ, ಅಲ್ಲಿ ತನಕನೂ ನಿಮ್ಗೆ ಇದು ಸಮಸ್ಯೆ ಅಂತ ಅನಿಸಿಲ್ಲ ಅಂದ್ರೆ ತೀವ್ರ ಹೋರಾಟ ಮಾಡ್ಬೇಕಾಗತ್ತೆ, ಹುಷಾರಂತ. ಈಗ ಅವರ ಸಂಬಳ, ಅನುದಾನ, ಮತ್ತೊಂದು ಅದೆಲ್ಲ ಇದ್ದಿದ್ದೆ. ಅದ್ರ ನಡುವೆ ನೋಡಿ ಎಂಥ ಕಥೆ ಅಂದ್ರೆ, ಮಕ್ಕಳಿಗೆ 50 ಪೈಸೆ ಕೊಟ್ಟು ಅದರಲ್ಲೇ ಹೊಟ್ಟೆ ತುಂಬಿಸಿ ಅಂತ ಹೇಳ್ತಿದ್ದಾರೆ. ಮೊದಲು ಚಿಕ್ಕಿ ಕೊಡ್ತಾ ಇದ್ರು ಮಕ್ಕಳಿಗೆಲ್ಲ, ಶಾಲೆ ಮಕ್ಕಳಿಗೆ ಚಿಕ್ಕಿ, ಅದು ಕ್ವಾಲಿಟಿದು ಬರ್ತಿಲ್ಲ ಅಂತ ಬ್ರೇಕ್ ಬಿತ್ತು. ಕ್ವಾಲಿಟಿದು ಸಿಗ್ತಿಲ್ಲ, ಕಲಬೆರಕೆ ಬರುತ್ತೆ ಅಂತ ಅದನ್ನ ನಿಲ್ಲಿಸೇ ಬಿಡೋದಾ? ಚೆನ್ನಾಗಿರೋದು ಕೊಡ್ಸಕ್ಕಾಗ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಅದರಲ್ಲೂ ಸಾಕಷ್ಟು ಸಮಸ್ಯೆಗಳು ಹಂತ ಹಂತದಲ್ಲೂ ನೋಡಿದೀವಿ ನಾವು. ಈಗ ಅಂಗನವಾಡಿ ಮಕ್ಕಳು ಬೆಳೆಯೋ ಮಕ್ಕಳಲ್ವಾ, ಅವ್ರಿಗೆ ಪೌಷ್ಟಿಕ ಆಹಾರ ಕೊಡೋದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಈ ಸಮಾಜಕ್ಕೆ, ಈ ದೇಶದ ಭವಿಷ್ಯವೇ ಆ ಮಕ್ಕಳು. ಅಂಥದ್ರಲ್ಲಿ 50 ಪೈಸೆ ತರಕಾರಿ ಅವರ ಹೊಟ್ಟೆ ತುಂಬಿಸತ್ತಾ? ಬೇಡವೇ ಬೇಡ. ಶಕ್ತಿ ಯೋಜನೆ ಬೇಡ, ಗೃಹ ಜ್ಯೋತಿ ಬೇಡ, ಯಾವುದೂ ಬೇಡ. ಇನ್ಫ್ಯಾಕ್ಟ್ ಅದು ಸರಿಯಾಗಿ ಬರ್ತಾನೂ ಇಲ್ಲ. ಎಲ್ಲಾನು ಟೈಮ್ಗೆ ಅಲ್ಲಲ್ಲೇ ಕಳ್ಳದಾರಿಗಳೆಲ್ಲ ಹುಡ್ಕೊಂಡ್ಬಿಟ್ಟಿದ್ದಾರೆ. ಗೃಹ ಜ್ಯೋತಿ ಸಿಗ್ತಾ ಇದೆಯಾ ಎಲ್ಲಾರ್ಗೂ? ಹೊಸ ಮೀಟರು, ಹೊಸ ಮನೆಗೆ ಹೋದವ್ರಿಗೆ ಫಸ್ಟು ರೆಫರೆನ್ಸ್ ಇಲ್ಲ ಅಂತ, ಹಳೆ ಡೇಟಾ ಇಲ್ಲ ಅಂತ ಬಿಲ್ ಬರುತ್ತೆ. ಆಮೇಲೆ ಹಳೆ ಡೇಟಾ ರೆಫರೆನ್ಸ್ 1 ಇಯರ್ ಆದ್ರೂ ಮತ್ತೆ ಬಿಲ್ ಬರುತ್ತೆ. ಬಾಡಿಗೆ ಮನೆ ಚೇಂಜ್ ಮಾಡ್ಕೊಂಡು ಹೋದವ್ರ ಕಥೆ ಏನಾಗ್ತಾ ಇದೆ, ಇದೆಲ್ಲ ಗಮನಿಸ್ತಾ ಇದ್ದೀವಿ ನಾವು. ಅಲ್ಲಲ್ಲೇ ಬೇರೆ ಬೇರೆ ದಾರಿಗಳು ಹುಟ್ಕೊಂಡಿದೆ ದುಡ್ಡು ಉಳಿಸೋದಿಕ್ಕೆ. ಗ್ಯಾರಂಟಿಗೆ ಏನೇನು ದಾರಿಗಳನ್ನು ಹುಡ್ಕೊಂಡಿದೆ ಸರ್ಕಾರ ಅನ್ನೋದ್ರ ಬಗ್ಗೆ ಆಕ್ರೋಶ ಈಗಾಗಲೇ ಸಿಡ್ತಿದ್ದೋದು ನೋಡಿದ್ದೀವಿ. ಅದೆಲ್ಲ ಬಿಟ್ಟಾಕಿ ಬೇಡ ಕೊಡೋದು, ಮಕ್ಕಳನ್ನ ಕನ್ನ ಹಾಕಬಾರ್ದ್ರಿ ಅನ್ನೋದು ಈಗ ಜನ ಎತ್ತಿರುವಂಥ ಆಕ್ರೋಶ. ಈಗ ಅಂಗನವಾಡಿಯವ್ರು ಬಾಯ್ ಬಡ್ಕೊಳ್ತಿದ್ದಾರೆ. ಇದಕ್ಕಿಂತ 1 ನಯಾ ಪೈಸೆನೂ ಎಕ್ಸ್ಟ್ರಾ ಕೊಡೋಕೆ ರೆಡಿ ಇಲ್ವಂತೆ ಇಲಾಖೆ. 5 ಪೈಸೆ 50 ಪೈಸೆ ಇದರಲ್ಲೆಲ್ಲ ತರಕಾರಿ ತಗೊಳಕ್ಕಾಗುತ್ತಾ? ಏನೇ ಒಂದು ತರಕಾರಿ ತಗೊಳಕ್ ಹೋದ್ರು ಕನಿಷ್ಠ 20 ರೂಪಾಯಿ ಬೇಕಾಗತ್ತೆ. ನಾವು ಹೆಂಗೆ ತಗೊಂಡು ಬರೋದು ಅಂತ ಕೇಳ್ತಿದ್ದಾರೆ. ಸೊ ಈ ಹಿಂದೆ ಕೊಡ್ತಾ ಇರುವಷ್ಟಾದ್ರೂ ಹಣ ಉಳಿಸಿದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಇದಕ್ಕೆಲ್ಲ ಈ ರೀತಿ ಕತ್ರಿ ಹಾಕಿದ್ರೆ ನಿಜವಾಗಿಯೂ ಆಗಲ್ಲ ಅನ್ನೋ ಆಕ್ರೋಶ ಸಿಡಿದಿದೆ. ಒಂದು ಮೊಟ್ಟೆಗೆ 6 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. ಮೊಟ್ಟೆ ದರ ಏರಿಕೆ ಆದರೂ ಅದರ ಹೆಚ್ಚುವರಿ ಹಣವನ್ನು ನಾವೇ ಭರಿಸಬೇಕು. ಅಂಗನವಾಡಿ ಕಾರ್ಯಕರ್ತೆಯರ ಕಥೆ ಇದು. ಅಷ್ಟೇ ಕೊಡೋದವರು 6 ರೂಪಾಯಿ ಅಂದ್ರೆ 6 ರೂಪಾಯಿ, ಬೇರೆ ಎಲ್ಲ ಜಾಸ್ತಿ ಆಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ. ಬಟ್ ಇವ್ರು ಜಾಸ್ತಿ ಮಾಡಲ್ಲ. ಮಕ್ಕಳ ಅರ್ಧ ಮೊಟ್ಟೆ ತಂದು ಕೊಡೋಕ್ಕಾಗತ್ತಾ ಅಂಗಡಿಯಿಂದ? 6 ರೂಪಾಯಿಗಿಂತ 1 ನಯಾ ಪೈಸೆ ಜಾಸ್ತಿ ಕೊಡಲ್ಲ. ಆಗ ನಮ್ಮ ಕೈಯಿಂದ ಹಾಕ್ಬೇಕಾಗತ್ತೆ, ಇಲ್ಲ ಮಕ್ಕಳನ್ನ ಉಪವಾಸ ಹಾಕ್ಬೇಕಾಗತ್ತೆ. ಈ ತರ 18 ಬೇಡಿಕೆ ಇಟ್ಕೊಂಡು ಈಗ ಬೆಂಗಳೂರು ಚಲೋ ನಡೆಸ್ತಿದ್ದಾರೆ. ಮಕ್ಕಳನ್ನ ನೋಡ್ರಿ ಕಡೆ ಪಕ್ಷ ಅಂತ ಅವ್ರು ಹೇಳ್ತಿರೋದು. ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಯಮ್ಮ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ. ಏನ್ರಿ ಇದು ನಾಚಿಕೆಗೇಡು ವಿಚಾರ ಅಂತ. ಮಾರ್ಚ್ 2ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಹೋರಾಟಕ್ಕೆ ಈಗ ತಯಾರಿ ನಡ್ಕೊಂಡಿದೆ.
ಸೊ ಒಂದು ಕಡೆ ನೋಡ್ತಾ ಇದ್ದೀವಿ ನಾವು ಧಾರವಾಡದಲ್ಲಿ ಮುಗಿಲು ಮುಟ್ಟಿದ ಹೋರಾಟ, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ, ಕಂಟ್ರೋಲ್ ತಪ್ಪು ಹೋಗ್ತಿದೆ. ಜೆನ್ ಝಿ ಶಾಕ್ ಎದುರಾಗಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಅಲ್ಲಿ 3 ವರ್ಷಗಳಿಂದ ಉದ್ಯೋಗಕ್ಕೆ ಏನು ನಮಗೆ ಗತಿ ಇಲ್ಲದೆ ಬೀದಿಗೆ ಬಿದ್ದಿದ್ದೀವಿ ನಾವು. ಎಕ್ಸಾಮಿನೇಷನ್ ಮಾಡ್ತಿಲ್ಲ, ನೋಟಿಫಿಕೇಶನ್ ಆಗ್ತಾ ಇಲ್ಲ, ಅವಧಿ ವಿಸ್ತರಿಸಿ ಕೂತಿದ್ದಾರೆ. ಇಲ್ಲಿ ಬೊಕ್ಕಸದಲ್ಲಿ ದುಡ್ಡಿಲ್ಲದೆ ಇರೋ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕಾಗದೆ ಹೊಸ ನೇಮಕಾತಿನೇ ಮಾಡ್ತಿಲ್ಲ. 2,80,000 ಹುದ್ದೆಗಳು ಖಾಲಿ ಬಿದ್ದಿವೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಯುವಕರಿಗೆ ಉದ್ಯೋಗ ಇಲ್ಲ, ಕಾಂಗ್ರೆಸ್ಗೆ ಅಧಿಕಾರ ಕೊಟ್ರೆ ಖಾಲಿ ಇರುವಂತಹ ಉದ್ಯೋಗ ಭರ್ತಿ ಮಾಡದೆ ಈ ರೀತಿ ಅನ್ಯಾಯ ಮಾಡಿದೆ ಅನ್ನುವಂಥ ಆಕ್ರೋಶ. ನಿಮ್ಗೆ ಗ್ಯಾರಂಟಿ ವಾಪಸ್ ತಗೊಳ್ಳಿ, ಭಿಕ್ಷೆ ಬೇಡ್ತೀವಿ ಅಂತ ಧಾರವಾಡದಲ್ಲಿ ಭಿಕ್ಷಾಟನೆ ಶುರುವಾಗಿದೆ. ಭಿಕ್ಷೆ ಬೇಡಿ ದುಡ್ಡು ಕೊಡ್ತೀವಿ, ದಯವಿಟ್ಟು ನಮಗೆ ಉದ್ಯೋಗ ಕೊಡಿ ಅಂತ ಸರ್ಕಾರದ ವಿರುದ್ಧ ಭಾರಿ ಪ್ರಹಾರ ಮಾಡ್ತಿದ್ದಾರೆ ಉದ್ಯೋಗಾಕಾಂಕ್ಷಿಗಳು. ಅಲ್ಲಿ ಸಾರಿಗೆ ಇಲಾಖೆ 36 ತಿಂಗಳ ನಮ್ಮ ಈ ಹಿಂಬಾಕಿಯನ್ನು ಕೊಡದೆ ಹೋದ್ರೆ, ನಮಗೆ ಬರಬೇಕಾದಂಥ ಅರಿಯರ್ಸ್ನ ನೀವು ಕ್ಲಿಯರ್ ಮಾಡದೆ ಹೋದ್ರೆ ನಾವು ಸುಮ್ಮನಿರಲ್ಲ ಅಂತ ದೊಡ್ಡ ಹೋರಾಟವನ್ನು ನಡೆಸಿದ್ದು. ಅಭಿವೃದ್ಧಿಗೆ ದುಡ್ಡಿಲ್ಲ, ಕಾಂಗ್ರೆಸ್ನ ಶಾಸಕರು ಸಚಿವರ ಸ್ಟೇಟ್ಮೆಂಟ್. ಇದು ನಮ್ಮದಲ್ಲ, ವಿರೋಧ ಪಕ್ಷದ್ದು ಅಲ್ಲ, ಯಾರದ್ದು ಅಲ್ಲ. ಅಭಿವೃದ್ಧಿಗೆ ಗ್ಯಾರಂಟಿಯಿಂದ ದುಡ್ಡು ಬರ್ತಿಲ್ಲ. ಈ ಕಡೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ, ಅರಿಯರ್ಸ್ ಕೊಡೋದಕ್ಕೆ ದುಡ್ಡಿಲ್ಲ, ಹೊಸ ಉದ್ಯೋಗ ನೇಮಕಾತಿ ಮಾಡ್ಕೊಳ್ಳೋಕೆ ನಮ್ಮ ಹತ್ರ ಆಗ್ತಿಲ್ಲ. ಮಕ್ಕಳಿಗೆ ತಿನ್ನೋ ಅನ್ನಕ್ಕೆ ನಾವು ಕನ್ನ ಹಾಕೋ ಪರಿಸ್ಥಿತಿಗೆ ಬಂದಿದ್ದೀವಿ. ಅನಾಥ ಮಕ್ಕಳಿಗೆ ಕೊಡಬೇಕಾದ 75 ಕೋಟಿಯನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಮೊನ್ನೆ ಅಷ್ಟೇ ಪ್ರತಿಪಕ್ಷಗಳು ಮುಗಿಬಿದ್ದಿದ್ವು. ಅನಾಥರವ್ರು ಅಪ್ಪ ಅಮ್ಮ ಯಾರೂ ಇಲ್ಲ, ಅನಾಥ ಮಕ್ಕಳನ್ನ ಸಲಹೋದಕ್ಕೆ ಅಂತ ಕೇಂದ್ರ ರಾಜ್ಯ ಸೇರ್ಕೊಂಡು ಇಷ್ಟಿಷ್ಟು ದುಡ್ಡು ಅಂತ ಕೊಡುತ್ತೆ, ಅದಕ್ಕೆ 75 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನುವಂಥ ಆಕ್ರೋಶ ಸಿಡಿತು. ಸ್ಕಾಲರ್ಶಿಪ್ಪು ಇನ್ನೊಂದು ಮತ್ತೊಂದು. ಹಾಗಾದ್ರೆ ಇದು ಯಾವುದಕ್ಕೂ ಕೊಡೋದಿಕ್ಕಾಗದೆ ಬಾಕಿ ಉಳಿಸ್ಕೊಂಡು ಆಗ್ತಿಲ್ಲ ಎಲ್ಲರೂ ಕೊಟ್ಕೊಂಡು ಅಭಿವೃದ್ಧಿ ಮಾಡೋದಿಕ್ಕೆ ಅಂದ್ರೆ ಚೇಂಜಸ್ ಮಾಡ್ಕೊಳ್ಳಿ. ಅಭಿವೃದ್ಧಿ ಪ್ರಯಾರಿಟಿ ಆಗಿ ತಗೊಂಡು ಅತ್ಯಂತ ಅವಶ್ಯಕತೆ ಇರೋರಿಗೆ ಗ್ಯಾರಂಟಿನೂ ಕೊಡ್ಲಿ, ಸರಿದೂಗಿಸ್ಕೊಂಡು ಹೋಗ್ಬೋದು. ಯಾರು ಬೈಯಲ್ಲ. ಸಿದ್ದರಾಮಯ್ಯನವರು ಮಾತು ತಪ್ಪು ಬಿಟ್ರು, ಎಲ್ಲಾರ್ಗೂ ಕೊಡ್ತೀವಿ ಅಂತ ಹೇಳ್ಕೊಂಡು ಹಿಂಗ್ ಮಾಡ್ಬಿಟ್ರಲ್ಲ ಅಂತ 1-2 ದಿನ ಹೇಳ್ಕೊಳ್ಬಹುದು. ಆದ್ರೆ ಅಟ್ಲೀಸ್ಟ್ ಅಭಿವೃದ್ಧಿ ಆಗತ್ತಲ್ಲ, ಅದು ಕಣ್ಣಿಗೆ ಕಾಣುತ್ತಲ್ವಾ. ಈ ಕೈಲಿ ಕೊಟ್ಟು ಈ ಕೈಲಿ ಕಿತ್ಕೊಳ್ಳೋಕ್ಕಿಂತ ಅದು ಬೆಸ್ಟ್ ಅಲ್ವಾ ಅನ್ನುವಂಥ ಅಭಿಪ್ರಾಯ, ಆಕ್ರೋಶ ಸಿಡಿತಾ ಇದೆ. ನೋಡೋಣ, ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಈ ಸಲ ಮಂಡಿಸ್ತಿರೋದು. ಸೊ ಒಂದು ದೊಡ್ಡ ಬದಲಾವಣೆಗೆ ಮನಸ್ಸು ಮಾಡ್ಲಿ ಸಿದ್ದರಾಮಯ್ಯನವರು ಅನ್ನುವಂಥ ಆಗ್ರಹ ವ್ಯಕ್ತವಾಗ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.